ಬೆಂಗಳೂರಲ್ಲೇ ಹುಟ್ಟಿರೋರು. ನನ್ನ ಈ ಕೆಲಸಕ್ಕೆ ಸ್ಫೂರ್ತಿದಾಯಕ ನನ್ನ ತಾಯಿ. ಸುಮ್ಮನೆ ಕೂತ್ಕೊಂಡು ಕಾಲ ಕಳೆಯೋ ಬದಲು ಏನಾರು ಮಾಡೋ ಅಲ್ಯ ಅಂತ. ನಿಮ್ಮ ಮುಂದೆ ಹೆಜ್ಜೆ ಇಡೋ, ಅದಾಗದೇ ನಿನ್ನನ್ನು ಎಳ್ಕೊಂಡು ಮುಂದಕ್ಕೆ ಹೋಗುತ್ತೆ ಅಂತ ಹೇಳಿದ್ರು. ಇವತ್ತಿನ ಒಂದು ದಿವಸದಲ್ಲ, 48 ಇಯರ್ಸ್ ಹಿಂದಿನ ಕತೆ ನಾನು ಹೇಳ್ತಾ ಇರೋದು. ಇವಾಗ ನಾನೊಂದು 50 ಮನೆಗೆ ಊಟ ಕೊಡ್ತೀನಿ. ಅಲ್ಲ, ಬರೀ 50 ಮನೆಯೂ ಅಲ್ಲ, ಕೆಲವು ಆಫೀಸ್ಗಳು, ಚಾರ್ಟೆಡ್ ಅಕೌಂಟ್ ಆಫೀಸ್ಗಳು, ಆಮೇಲೆ ಯಾವುದಾದ್ರು ಇನ್ಶೂರೆನ್ಸ್ ಆಫೀಸು, ಎಲ್ಲಿಗೆ ಬೇಕಾದ್ರೂ ಕೊಡ್ತೀನಿ. ಯಾವ ಕೆಲಸನೇ ಇಷ್ಟಪಟ್ಟು ಮಾಡಿದ್ಮೇಲೆ ಅದಕ್ಕೊಂದು ಎಂಡ್ ತುಂಬ ಗೆಲುವಿದ್ದೇ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಯ್ ಎಲ್ರಿಗೂ ಹಾಯ್. ಇವತ್ತು ಪಾಂಚ್ಲಿ ಎಲ್ಲಿ ಕೂತಿದ್ದೀರಾ, ಈ ಗೆಟಪ್ಪು ಅಂತೆಲ್ಲ ಯೋಚನೆ ಮಾಡ್ತಿದ್ದೀರಲ್ಲ? ಎಸ್, ಹೇಳ್ತೀನಿ. ಈಗ ನಾನಿರೋದು ಒಂದು ಕಿಚನಲ್ಲಿ. ಸೊ ಕಿಚನಲ್ಲಿ ಕೂದಲೆಲ್ಲ ಹಿಂಗೆ ಬಿಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ನನಗೆ ಈ ಗೆಟಪ್ಪು. ಎಲ್ಲಿ ಬಂದಿದ್ದೀನಿ ಅಂತ ಹೇಳ್ತೀನಿ. ನನಗೆ ನಿಜ ಹೇಳಬೇಕಂದ್ರೆ ಇವ್ರನ್ನ ನೋಡಿದಾಗ ಒಂದು ದೊಡ್ಡ ಸ್ಫೂರ್ತಿ ಅಂತ ಅನಿಸಿದ್ದು ತಪ್ಪೇ ಅಲ್ಲ. ಇವ್ರ ದೊಡ್ಡ ಸ್ಫೂರ್ತಿ. ಯಾಕೆ ಅಂದರೆ ಎಷ್ಟೊಂದು ಜನ ಎಲ್ಲೆಲ್ಲೋ ಹೆಂಗೆಂಗೋ, ಅಯ್ಯೋ ನಂಗೆ ದುಡ್ಡಿಲ್ಲ, ಅಯ್ಯೋ ನನ್ನ ಕೈಲಾಗಲ್ಲ ಅಂದ್ಕೊಂಡು ಎಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ, ಕೊರಗ್ತಾ ಇರ್ತಾರೆ. ಬಟ್ ಅಂಥವ್ರಿಗೆಲ್ಲರಿಗೂ ದೊಡ್ಡ ಸ್ಫೂರ್ತಿಯಾಗಿ ನಿಂತಿರೋದು ಈ ಅಜ್ಜಿ. ಈ ಅಜ್ಜಿ ಅವ್ರ ಕೈ ರುಚಿ ಹೆಂಗಂದರೆ ಒಂಥರ ಸಾಕ್ಷಾತ್ ಅನ್ನಪೂರ್ಣೇಶ್ವರಿನೇ ಅಂದ್ರೂ ತಪ್ಪಿಲ್ಲ. ಅಷ್ಟು ಜನ ಇಷ್ಟಪಡ್ತಾರೆ. ಅಷ್ಟು ಜನ ಬೆಳಗಿನ ಟೈಮು, ಮಧ್ಯಾಹ್ನ ಮತ್ತು ರಾತ್ರಿ ಇಷ್ಟು ಟೈಮ್ಗೂ ಆಲ್ಮೋಸ್ಟ್ ಒಂದಷ್ಟು ಜನ ಬಂದು ಇಲ್ಲಿಂದ ಊಟ ತಿಂಡಿ ಎಲ್ಲ ತೊಗೊಂಡು ಹೋಗ್ತಾ ಇರ್ತಾರೆ. ನಾನು ಕೇಳಿದೆ, ನಿಮಗೆ ರಜಾ ಇಲ್ವಾ ಅಂತ. ಅವ್ನು ಹೇಳಿದ್ರು, ಹೊಟ್ಟೆಗೆ ರಜಾ ಇದೆಯಾ ಮಗು ಅಂತ. ನನಗೆ ಅವಾಗ ಅರ್ಥ ಆಯಿತು, ಕೆಲಸಕ್ಕೆ ಅಂತ ರಜಾ ತಗೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ನಾವು ಎಷ್ಟು ದಿನ ಬದುಕಿರ್ತೀವೋ ಅಷ್ಟು ದಿನವೂ ಕೆಲಸ ಮಾಡಬೇಕು, ಅಷ್ಟೂ ದಿನವೂ ನಾವು ಉಸಿರಾಳೆ ಆಡ್ತೀವಿ ಅಲ್ವಾ, ಅಷ್ಟು ದಿನವೂ ತಿಂತೀವಿ ಅಲ್ವಾ. ಸೊ ಹಾಗೆ ಇವತ್ತು ಈ ಅಜ್ಜಿ ನನಗಷ್ಟೇ ಅಲ್ಲ, ಈ ವಿಡಿಯೋ ನೋಡ್ತಾ ಇರೋ ಎಷ್ಟೊಂದು ಜನಕ್ಕೆ ಸ್ಫೂರ್ತಿ ಆಗ್ತಾರೆ. ಸೊ ಇವತ್ತು ಆ ಸ್ಫೂರ್ತಿದಾಯಕ ಮಹಿಳೆಯನ್ನು ಪರಿಚಯಿಸ್ತಾ ಇಲ್ಲ ನಾನು, ಯಾಕಂದರೆ ಅವ್ರು ಆಲ್ರೆಡಿ ಚಿರಪರಿಚಿತರು ಎಲ್ರಿಗೂ. ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅವರ ಒಂದು ಜೀವನ ಶೈಲಿ ಹೆಂಗಿದೆ, ಅವರು ಯಾಕೆ ಈ ಕೇಟ್ರಿಂಗ್ ಬಿಸ್ನೆಸ್ ಶುರು ಮಾಡಿದ್ರು, ಈ ಎಲ್ಲದು ಎಷ್ಟೊಂದು ಜನ ನೋಡ್ತಿರೋರಿಗೆ ಒಂದಷ್ಟು ಸ್ಫೂರ್ತಿ ಆಗಲಿ ಅನ್ನೋದು ನನ್ನ ಒಂದು ಆಸೆ. ನನ್ನ ಜೊತೆ ಇವಾಗಿರೋ ಅಜ್ಜಿ ಯಾರು ಅಂದರೆ ಅಹಲ್ಯ ಬಾಯಿ ಅವರು. ಬನ್ನಿ ಅವರು ನೋಡಿ, ಈಗ ನನ್ನ ಜೊತೆ ಶೂಟಿಂಗ್ ಮಾಡ್ತಾ ಇದ್ರೂ ಕೆಲಸ ಮಾಡ್ತಾನೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಅವ್ರ ಜೀವನ ಚರಿತ್ರೆಯನ್ನು ತಿಳಿಸ್ಕೊಂತ ಹೋಗೋಣ. ಅಮ್ಮ ನಮಸ್ತೆ. ನಮಸ್ತೆಪ್ಪ, ಹೇಗಿದ್ದೀರಾ? ಒಂದೇ ಥರ ಮರಿ. ಬೆಳಗ್ಗೆ ಕೆಲಸ ಮಾಡು, ರಾತ್ರಿ ಕಣ್ ತುಂಬ ನಿದ್ದೆ ಮಾಡು, ಇಷ್ಟೇ ಗೊತ್ತಿರೋದು. ಸೂಪರ್. ನಾನು ನೋಡ್ತಾನೆ ಇದ್ದೀನಿ ಬಂದಾಗಿಂದ, ಒಂದು ಸೆಕೆಂಡ್ ಸುಮ್ಮನೆ ಇಲ್ಲ. ನೀವು ಅಷ್ಟು ಕೆಲಸ ಮಾಡ್ತಾನೇ ಇದ್ದೀರಾ. ಈಗ ನಮ್ಮ ವೀಕ್ಷಕರಿಗೆ ಒಂದು ನಮಸ್ಕಾರ ಮಾಡಿ. ತುಂಬಾ ಸಂತೋಷ. ಅಜ್ಜಿ ಎಷ್ಟು ನಾಚ್ಕೊತಾ ಇದ್ದಾರೆ ಗೊತ್ತಾ, ಆದ್ರೆ ಕೆಲಸ ಮಾತ್ರ ನಿಲ್ಸಿಲ್ಲ. ಕೆಲ್ಸದ ಜೊತೆನೆ ನಾನು ಅಷ್ಟೇ. ನಾನ್ ಬಂದು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರ ಕೆಲಸ ನಿಂತೋಗ್ಬಾರ್ದು. ಸೊ ಹಂಗಾಗಿ ಕೆಲ್ಸದ ಜೊತೆನೆ ನಮ್ಮ ಮಾತುಕತೆಗೂ ಸಾಗುತ್ತೆ. ಹೌದು. ಏನ್ ಮಾಡ್ತಾ ಇದ್ದೀರಾ ಅಜ್ಜಿ? ಇವತ್ತು ಬೆಂಡೆಕಾಯಿ ಹುಳಿಗೆ ಬೆಂಡೆಕಾಯಿ ಹುರ್ಕೋತಾ ಇದ್ದೀವಿ. ವಾವ್, ಬೆಂಡೆಕಾಯಿ ಹುಳಿ ಅಂದ ತಕ್ಷಣ ಎಷ್ಟೊಂದು ಜನಕ್ಕೆ ಬಾಯಲ್ಲಿ ನೀರು ಬಂದಿರುತ್ತೆ. ಅಂಡ್ ಪ್ಯೂರ್ ಆಗಿ ನೀವು ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡಲ್ಲ. ಹಾ, ಅದು ವಿಶೇಷ. ನೀವ್ ಯಾರು ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸಲ್ಲ ಅವರೆಲ್ಲರೂ ಧಾರಾಳವಾಗಿ ಬಂದು ತಿನ್ಬೋದು ಇಲ್ಲಿ. ಬಟ್ ರುಚಿ ಮಾತ್ರ ಅದ್ಭುತವಾಗಿರತ್ತೆ. ಓಕೆ ಅಜ್ಜಿಯಮ್ಮ, ಯಾವಾಗಿಂದ ಶುರು ಮಾಡಿದ್ರಿ ಈ ಬಿಸ್ನೆಸ್ಸು? ನಿಮ್ಮ ಹಿನ್ನೆಲೆ ಏನು? ಫಸ್ಟ್ ನೀವು ಯಾರು, ಎಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ? ನಾವು ಬೆಂಗಳೂರಲ್ಲೇ ಹುಟ್ಟಿರೋರು. ನನ್ನ ಈ ಕೆಲಸಕ್ಕೆ ಸ್ಫೂರ್ತಿದಾಯಕ ನನ್ನ ತಾಯಿ. ನಮ್ಮ ತಾಯಿಗೆ ತುಂಬ ಇಂಟ್ರೆಸ್ಟು ಅಡುಗೆ ಅದೆಲ್ಲನೂ. ಎಲ್ಲ ತುಂಬ ಚೆನ್ನಾಗಿ ಮಾಡೋರು, ಎಲ್ಲ ಹೇಳೋರು, ಹಿಂಗೆ ಮಾಡಿದ್ರೆ ಹಿಂಗೆ ಒಳ್ಳೆಯದಾಗುತ್ತೆ ಅಂತ. ಯಾವಾಗಲೂ ಸ್ಫೂರ್ತಿ, ಎಲ್ಲ ಹೆಜ್ಜೆಗೂ ಸ್ಫೂರ್ತಿ ನಮ್ಮಮ್ಮ ನನಗೆ. ಹಾಗಾಗಿ ನನಗೆ ತುಂಬ ಇಷ್ಟ ಈ ಅಡುಗೆ ಕೆಲಸ ಮಾಡೋದು. ಅವರೇ ಅಂದರು, ಸುಮ್ಮನೆ ಕೂತ್ಕೊಂಡು ಕಾಲ ಕಳೆಯೋ ಬದಲು ಏನಾರು ಮಾಡೋ ಅಲ್ಯ ಅಂತ. ಆಯ್ತಮ್ಮ, ನೀನು ಧೈರ್ಯ ಕೊಟ್ಟರೆ ಮಾಡ್ತೀನಿ, ಇಲ್ಲ ತುಂಬ ಭಯ, ಮನೆಯಲ್ಲಿ ಲಾಸ್ ಆಗೋಗ್ಬಿಟ್ರೆ ಏನೋ ಅಂತಾರೆ, ಅದೆಲ್ಲ ಒಂದು ಆಗೋದಿಲ್ಲ. ನಿಮ್ಮ ಮುಂದೆ ಹೆಜ್ಜೆ ಇಡೋ, ಅದಾಗದೇ ನಿನ್ನನ್ನು ಎಳ್ಕೊಂಡು ಮುಂದಕ್ಕೆ ಹೋಗುತ್ತೆ ಅಂತ ಹೇಳಿದ್ರು. ಇವತ್ತಿನ ಒಂದು ದಿವಸದಲ್ಲ, 48 ಇಯರ್ಸ್ ಹಿಂದಿನ ಕತೆ ನಾನು ಹೇಳ್ತಾ ಇರೋದು.
ಅಮ್ಮ ತುಂಬ ದಿವಸ ನನ್ನ ಜೊತೆ ಬದುಕಿ ನನಗೆ ವ್ಯಾಪಾರಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ಮಾಡಿ ದಾರಿ ಮುಂದೆ ಇಟ್ಟು ಅದಕ್ಕೆ ಜೊತೆಯಾಗಿ ನಮ್ಮ ಯಜಮಾನರು ಇನ್ನೂ ತುಂಬ ಚೆನ್ನಾಗಿ ನನ್ನ ಜೊತೆಗೆ ಹೆಲ್ಪ್ ಮಾಡಿದ್ರು. ಬೆಳಗ್ಗೆ ಹೊತ್ತು ಅಡುಗೆ ಮನೆಗೆ ಬಂದು ತಿಂಡಿ ಮಾಡಿ ಅಡುಗೆ ಮಾಡಿ ಎಲ್ಲ ಕೆಲಸಕ್ಕೂ ಸಹಾಯ ಮಾಡಿಕೊಂಡು ಆಮೇಲೆ ಕಾರ್ಪೊರೇಷನಲ್ಲಿ ಒಳ್ಳೆ ಟ್ಯಾಕ್ಸೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಕೆಲಸಕ್ಕೂ ಹೋಗೋರು. ಭಾಳ ಚೆನ್ನಾಗಿತ್ತು. ನನಗೊಬ್ಬ ಮಗಳು ಏನೋ ಪ್ರಾಬ್ಲಮ್ನಿಂದ ಮಗಳು ಸತ್ತೋಗ್ಬಿಟ್ಲು. ಮಗಳು ಸತ್ತು ಒಂದು 10-12 ವರ್ಷಕ್ಕೆ ಯಜಮಾನ್ರು ಕರೋನಾನಲ್ಲಿ ಹೋಗ್ಬಿಟ್ರು. ಅಷ್ಟು ದಿವಸ ನನ್ನ ಜೊತೆಗೆ ಇದ್ದರು ಅವರು. ಎಲ್ಲ ತುಂಬ ಚೆನ್ನಾಗಿತ್ತು. ಅಮ್ಮ ಸತ್ತು ಒಂದು 6-7 ವರ್ಷ ಆಯ್ತಷ್ಟೇ. ಅಮ್ಮನೂ ತುಂಬ ದಿವಸ ನನಗೆ ಹೆಲ್ಪ್ಫುಲ್ಲಾಗೇ ಇತ್ತು. ಹಿಂಗೆ ಮಾಡಿದ್ರೆ ಚೆನ್ನ, ಹಂಗೆ ಮಾಡಿದ್ರೆ ಚೆನ್ನ, ಧೈರ್ಯವಾಗಿರು, ಅಳಬೇಡ ಅಂತೆಲ್ಲ ಹೆಜ್ಜೆ ಹೆಜ್ಜೆಗೂ ಧೈರ್ಯ ಹೇಳೋರು. ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಕ್ಕೆ ನಾನು ಇಲ್ಲಿ ತನಕ ಬಂದಿದ್ದೀನಿ. ಇವಾಗ ನಾನು 4 ಜನಕ್ಕೆ ಸಹಾಯ ಮಾಡಿಕೊಂಡು ಅವರಿಂದ ಸಹಾಯ ಪಡೀತಾ, ಮೊದಲು ನಾವು ಮಾಡ್ತಾಯಿದ್ದೀವಿ ಅಂದ್ಕೋಬಾರ್ದು. ಅವ್ರು ನಮ್ಗೆ ಹೆಲ್ಪ್ ಮಾಡಿದ್ರೆ ಮಾತ್ರ ನಾನು ಮುಂದೆ ಹೆಜ್ಜೆ ಇಡೋಕ್ಕಾಗೋದು. ಆ ಸ್ಟೇಜಲ್ಲಿ ಬಂದಿದ್ರೂ ಅವ್ರಿಗೆಲ್ಲ ಚೆನ್ನಾಗಿ ಪ್ರೀತಿಯಾಗಿ ಇಟ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದೀವಿ. ಇಷ್ಟು ನಮ್ಮ ಜೀವನ ಚರಿತ್ರೆ. ಹುಟ್ಟಿದ್ದು ಇಲ್ಲೇ ಬೆಂಗಳೂರಲ್ಲೇ ಹುಟ್ಟಿದ್ದು. ಅಲ್ಲ, ಯಾವ ಇದು ಮಲ್ಲೇಶ್ವರಂ ಅಲ್ಲೇನೆ? ಇಲ್ಲ, ಮಲ್ಲೇಶ್ವರ ಅಲ್ಲ. ನಾವು ಗಾಂಧಿ ಬಜಾರ್ನವರು. ಕೃಷ್ಣರಾವ್ ಪಾರ್ಕ್ ಹತ್ರ ನಮ್ಮ ತಾಯಿ ಮನೆ. ಅಲ್ಲಿದ್ವಿ. ಅಲ್ಲೇ ವಾಣಿ ವಿಲಾಸ ಆಸ್ಪತ್ರೆ, ಅಲ್ಲಿ ಇನ್ನೊಂದು ಮೂಲೆಯಲ್ಲಿ ಒಂದು ESI ಆಸ್ಪತ್ರೆ, ಅಲ್ಲೇ ಹುಟ್ಟಿದ್ದು. ಏನಾಗಲ್ಲ, ಅದು ಎಲ್ಲ ಹಾಗೆ ಬೆಳೆದು ಆಚಾರ್ಯ ಪಾಠಶಾಲಾ ಸ್ಕೂಲಲ್ಲಿ ಓದಿದ್ದು. ಕಾಲೇಜ್ ನೀವು ಆಚಾರ್ಯ ಪಾಠಶಾಲದವರಾ? ಆಮೇಲೆ ಹೋಮ್ ಸೈನ್ಸ್ ಕಾಲೇಜಲ್ಲಿ ಓದಿದ್ದು. ಹೋಮ್ ಸೈನ್ಸ್ ಕಾಲೇಜಲ್ಲಿ ಓದಿದ್ರ? ಓಹೋ, ಅಲ್ಲಿಂದಾನು ಅಡುಗೆದಿತ್ತು. ಟಚ್ಚಲ್ಲಿ ಇದ್ವಿ. ಅಮ್ಮನೂ ಯಾವಾಗಲಾರು ಹೇಳೋಳು, ಒಂದೊಂದು ದಿವಸ ಈ ಪಲ್ಯ ಒಗ್ಗರಣೆ ಹಾಕಮ್ಮ, ಹಂಗೆ ಮಾಡಮ್ಮ, ಹಿಂಗೆ ಮಾಡಮ್ಮ ಅಂತ. ಆಮೇಲೆ ಎಲ್ಲ ಕಡೆ ಕರ್ಕೊಂಡು ಹೋಗೋದು ಎಲ್ಲ ತುಂಬ ಚೆನ್ನಾಗಿರ್ತಾಯಿತ್ತು. ಅಮ್ಮ ಅಂತೂ ಬಿಡು, ಏನು ಅಂತಾನೆ ಹೇಳೋಕ್ಕಾಗಲ್ಲ. ಒಂದು ದಾರಿ ದೀಪ ಅಂತಂದ್ರೆ ತಪ್ಪೇ ಆಗಲ್ಲ. ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ನಿಮ್ಮ ಲೈಫಲ್ಲಿ. ಅವರೇ ಗಾಡ್ ಫಾದರ್ ಎಲ್ಲ ಅವರೇ. ಆಮೇಲೆ ಯಜಮಾನ್ರಂತೂ ಇನ್ನೂ ಕೋಆಪರೇಟಿವ್ ಆಗಿದ್ರು. ಈಗ ಹೋಮ್ ಸೈನ್ಸ್ ಆದ್ಮೇಲೆ ನಿಮ್ ಮದ್ವೆ ಆಯ್ತಾ? ಹೋಮ್ ಸೈನ್ಸ್ ಗ್ರಾಜುಯೇಷನ್ ಆದ್ಮೇಲೆ ನನ್ನ ಎಲ್ಲಿ ಕೊಟ್ರು ನಿಮ್ಮನ್ನ? ಇಲ್ಲೇ ಮಲ್ಲೇಶ್ವರದಲ್ಲಿ ಒಂದು ಹುಡುಗನಿಗೆ ಕೊಟ್ಟರು. ಮಲ್ಲೇಶ್ವರಮಲ್ಲಿ ಕೊಟ್ರು. ನಂಗೊಬ್ಬ ಅಣ್ಣ, ಒಂದು ತಂಗಿ. ಅವರು ಎಲ್ಲರೂ ಇದ್ದಾರೆ. ಎಲ್ಲ ವೆಲ್ತೂಡು. JP ನಗರದ LK ನಳ್ಳಿ ಹತ್ರ ತಂಗಿ ಇದ್ದಾಳೆ. ಅಣ್ಣ ಕಾರ್ತಿಕ್ ನೇತ್ರಾಲಯ NR ಕಾಲನಿಲಿ ಇದ್ದಾರೆ. ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ನೀವಿವಾಗ ಮನೆಯವ್ರು ಒಳ್ಳೆ ಕೆಲ್ಸದಲ್ಲಿ ಇದ್ರು, ಮತ್ತೆ ನೀವು ಸುಮ್ನೆ ಆರಾಮಲ್ಲಿ ಕುತ್ಕೋಬೋದಿತ್ತು. ಹೆಂಗೆ ಈ ಬಿಸ್ನೆಸ್ ಶುರು ಮಾಡ್ಬಿಟ್ರಿ? ಅದೇ ಅನ್ನಿಸ್ತಾ ಇತ್ತು. ನಮ್ಮಮ್ಮ ಏನಕ್ಕೆ ಸುಮ್ಮನೆ ಕೂತ್ ಕಾಲ ಕಳೀತ್ಯಾ, ಬರೀ ಮಾತಾಡ್ಕೊಂಡು ಅದು ಮಾಡ್ಕೊಂಡು, ಇಷ್ಟು ಒಳ್ಳೆ ಕಲೆ ಇದೆ, ನಿಂಗೆ ಆಸೆನೂ ಇದೆ, ಒಂದು ಸ್ವಲ್ಪ ಏನಾರು ಇದ್ರೊಳಗೆ ಮುಂದಕ್ಕೆ ಹೋಗೋಣ ಬಾ ಅಂತ ಹೇಳಿ ನಮ್ಮ ತಾಯಿನೇ ಈ ಫೀಲ್ಡಿಗೆ ನಾನು ಎಳೆದಿದ್ದೊಂದು ತಪ್ಪಾಗಲ್ಲ. ಒಂದು ದಿವಸ ಬೇಡ, ಒಂದು ದಿವಸ ಕೋಪ, ಹಿಂಗೆ ಅಂದ್ಕೊಂಡ್ಬಿಡ್ತಾ ಇದ್ದೆ. ಇಲ್ಲ ಹಂಗೆಲ್ಲ ಮಾಡಬಾರ್ದು, ಇದೊಂಥರ ಶ್ರದ್ಧೆಯಿಂದ ಮಾಡಿದಾಗಲೇ ನಿಂಗೆ ಮುನ್ನುಗ್ಗಕ್ಕಾಗೋದು ಅಂತೇಳಿ ಕರ್ಕೊಂಡ್ಬಂದು ಮುನ್ನುಗ್ಗಿಸಿ ಎಲ್ಲ ಮಾಡಿದ್ರು. ಅದು ಹಾಗೆ ಕೆಲಸ ಶುರು ಮಾಡ್ಕೊಂಡ್ವಿ. ಅದ್ರ ಜೊತೆ ನೀವು ಎಲ್ಲಿ ಅಡುಗೆ ಮಾಡಿದ್ದು, ಯಾರಿಗೆ ಅಡುಗೆ ಮಾಡಿಕೊಟ್ಟಿದ್ದು, ಎಷ್ಟು ಜನಕ್ಕೆ ಮಾಡಿದ್ರಿ? ಏನೂ ಇಲ್ಲ. ಮೊದಲು ನಾನು ಸುಮ್ಮನೆ ತಿಂಡಿಗಳು, ಕೋಡ್ಬಳೆ ಚಕ್ಲಿ ಮಾಡಿಕೊಂಡು ಆ ಆಫೀಸ್ಗಳಿಗೆ ವ್ಯಾಪಾರಕ್ಕೆ ಹೋಗೋಣ ಅಂತ ನಮ್ಮ ತಾಯಿಯವ್ರು ಹೇಳಿದ್ರು. ನಂಗೆ ಅವಾಗ ತುಂಬ ಇಷ್ಟ ಆಯಿತು. ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಒಂದು ಅಜ್ಜಿ ಇರ್ತಾಯಿತ್ತು. ಅಜ್ಜಿನ ಕರ್ಕೊಂಡು ಕೋಡ್ಬಳೆ ನಿಪ್ಪಟ್ಟು ಎಲ್ಲ ಮಾಡಿ, ಅಮ್ಮ ಉಪ್ಪಿನಕಾಯಿ ಹಾಕಿ, ಅಮ್ಮನ ಮನೇಲಿ ಉಪ್ಪಿನಕಾಯಿ ಹಾಕ್ಕೊಂಡು ತೊಗೊಂಬಂದಿರೋದು. ನಾವಿಬ್ಬರು ಸೇರಿಕೊಂಡು ಈ KGID ಬಿಲ್ಡಿಂಗು, ಆಮೇಲೆ ನಮ್ಮದು BSNL, ಆಮೇಲೆ ಜನರಲ್ ಪೋಸ್ಟ್ ಆಫೀಸು ಎಲ್ಲ ಕಡೆಗೂ ಹೋಗ್ತಾ ಇದ್ವಿ. ಎಲ್ಲರೂ ಚಿರುಪರಿಚಿತರು ನನಗೆ. ಆ ಕಾಲದವರು ಎಲ್ಲರಿಗೂ ಪರಿಚಯ ಇದ್ದೀವಿ. ಎಲ್ಲ ಕಡೆಗೆ ದಿನ ಮಧ್ಯಾಹ್ನ ವ್ಯಾಪಾರಕ್ಕೆ ಹೋಗ್ತಾ ಇದ್ವಿ. ಆಮೇಲೆ ಸಾಯಂಕಾಲ 6:30 ಮನೆಗೆ ಬಂದಾಗ ನಮ್ಮ ಮನೆ ಕೆಲಸ ನಮ್ಮ ಮಾಡ್ಕೊಳಕ್ಕೆ ಟೈಮ್ ಇರ್ತಾಯಿತ್ತು. ಆಮೇಲೆ ಅಮ್ಮ ಹೇಳ್ತು, ಬೆಳಗ್ಗೆ ಎಲ್ಲ ಏನು ಮಾಡ್ತೀಯ, ಸುಮ್ಮನೆ ವೇಸ್ಟ್ ಮಾಡ್ತಾ ಇದೆಯಲ್ಲ, ಏನಾದ್ರು ಒಂದು ಚಪಾತಿ ಪಲ್ಯ ಮಾಡೋಣ, ಅವಾಗ ತುಂಬ ಚೆನ್ನಾಗಿ ಹೋಗುತ್ತೆ, ಜನಕ್ಕೆ ತುಂಬ ವಾಂಟ್ಸ್ ಇದೆ ಇವಾಗ ಅಂತ. ಆಮೇಲೆ ಚಪಾತಿ ಪಲ್ಯ ಮಾಡೋಕ್ಕೆ ಶುರು ಮಾಡೋಕ್ಕೆ ಅಷ್ಟೊತ್ತಿಗೆ ಒಬ್ಬರು ಮನೆಯಲ್ಲಿ ಬಾಣಂತನಕ್ಕೆ ಬಂದರು. ಅವರು ಮಗು ಹುಟ್ಟಿತು. ಅಡುಗೆ ಮಾಡೋರು ಯಾರೂ ಇಲ್ಲ. ಒಂದು ಸ್ವಲ್ಪ ಅನ್ನ ಹುಳಿ ಸಾರು ಪಲ್ಯ ಮಾಡಿ ಕಳಿಸ್ತೀಯ ಅಂತ ಮೊದಲು ಶುರು ಮಾಡಿದ್ವಿ. ಒಬ್ಬ ಬಾಣಂತಿಗೆ ಶುರುವಾಗಿದ್ದು ಫಸ್ಟ್ ವಿಜಯನಗರದಲ್ಲಿ ಆ ಬಾಣಂತಿ ಇರೋದು, ಶಾಂತಲ ಅಂತ ಇದ್ರು. ಈಗ ಅವ್ರ ಮಕ್ಕಳೆಲ್ಲ ದೊಡ್ಡವರಾಗೋಗ್ಬಿಟ್ಟಿದ್ದಾರೆ. ಅವರು ವೆಲ್ತೂರು ತುಂಬ ಚೆನ್ನಾಗಿದೆ. ಸರಿ, ಅವ್ರ ಮನೆಗೆ ನಾನು ಇಲ್ಲಿಂದ ಮಾಡಿ ಕೊಟ್ಟು ಕಳಿಸ್ತಾ ಇದ್ದೆ. ಹಾಗೆ ಸ್ವಲ್ಪ ಪರಿಚಯ ಆಗಿ 1-2 ಮನೆಗಳು ಹಂಗೆ ಸಿಕ್ತು. ಇವಾಗ ನಾನೊಂದು 50 ಮನೆಗೆ ಊಟ ಕೊಡ್ತೀನಿ. ಇವತ್ತು ಪ್ರೆಸೆಂಟ್ 50 ಮನೆಗೆ ಊಟ ಅಂದ್ರೆ ಎಂತವ್ರು? ಈಗ ಎಲ್ಲರೂ ಬ್ರಾಹ್ಮಿನ್ಸು,
ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಅನ್ನೋ ಮನೆಗಳೇ ಅವು. ಅಂದ್ರೆ ಅವ್ರಿಗೆ ಮಾಡ್ಕೊಳಕ್ ಆಗಲ್ಲ. ಆಗಲ್ಲ, ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ಅಥವಾ ಒಬ್ರು ಇರ್ತಾರೆ, ಒಬ್ರು ಸ್ಪ್ಲಿಟ್ ಆಗಿ ಹೋಗ್ತಾರೆ. ಇದೆಲ್ಲ ಸರ್ವೇ ಸಾಮಾನ್ಯ. ಹೌದು. ಒಬ್ರಿಂದ ಒಬ್ರು ಮುಂದೆ ಮಕ್ಳು ಬೇರೆ ಬೇರೆ ಕೆಲ್ಸದ ಮಕ್ಕಳು ಮೇಲೆ ಬೇರೆ ಬೇರೆ ಇರ್ತಾರೆ, ಕೆಲಸಗಳು ಬೇರೆ ಬೇರೆ ಹೋಗಿರ್ತಾರೆ, ದೇಶದಲ್ಲಿ ಫಾರಿನ್ಗಳಿಗೆ ಹೋಗಿರ್ತಾರೆ. ಆ ಥರ ಇರೋ ಮನೆಗಳೆಲ್ಲ ಇದೆ ನಮ್ಮ ಬೆಂಗಳೂರಿನಲ್ಲಿ. ಅದು ಮಲ್ಲೇಶ್ವರ, ಸುಬ್ರಹ್ಮಣ್ಯ ನಗರ, ಶ್ರೀರಾಮಪುರ ಎಲ್ಲ ಕಡೆಗೂ ಅಲ್ಲೆಲ್ಲ ನಾನು ಇದು ಮಾಡಿದೆ. ಒಟ್ಟು 50 ಮನೆಗೆ ಅಡಿಗೆ ಸಪ್ಲೈ ಮಾಡ್ತೀರಾ ನೀವು? ಮಾಡ್ತೀವಿ. ಅಲ್ಲ ಬರೀ 50 ಮನೆನೂ ಅಲ್ಲ, ಕೆಲವು ಆಫೀಸ್ಗಳು, ಚಾರ್ಟೆಡ್ ಅಕೌಂಟ್ ಆಫೀಸ್ಗಳು, ಆಮೇಲೆ ಯಾವುದಾದ್ರು ಇನ್ಶೂರೆನ್ಸ್ ಆಫೀಸು, ಎಲ್ಲಿಗೆ ಬೇಕಾದ್ರೂ ಕೊಡ್ತೀವಿ. ಅಮ್ಮ ಒಟ್ಟು ತಿಂಗಳ ಖರ್ಚು ಎಷ್ಟು ಬರುತ್ತೆ ನಿಮಗೆ? ಖರ್ಚು ಇರುತ್ತಪ್ಪ ತುಂಬ. ಹೌದು, ಒಂದು 4 lakhs ಆಗುತ್ತೆ. 4 lakhs per month month. ಖರ್ಚಾಗೋದು. ಖರ್ಚು ಟರ್ನ್ ಓವರು ಇರುತ್ತೆ ಹಂಗೆ ಚೆನ್ನಾಗಿ. 3 lakhs ಅಂತೂ ಡೆಫಿನೆಟ್ಲಿ ಖರ್ಚಾಗುತ್ತೆ. ಹೌದು, ಯಾಕಂದ್ರೆ 1 ಲೀಟರ್ ಎಣ್ಣೆ ತಗೊಳ್ಳೋಷ್ಟೊತ್ತಿಗೆನೆ ಎಷ್ಟು ರೇಟ್ ಇರುತ್ತೆ ಅಲ್ಲಿ. ಇವತ್ತು 150 rupees ಬಂದಿದ್ದು ಆರ್ಡಿನರಿ ಎಣ್ಣೆ. ಹೌದು, ಇನ್ನ ಒಳ್ಳೆ ಪ್ಯೂರ್ ಕಳ್ಳೆಕಾಯಿ ಎಲ್ಲ ಅಂತ ಹೋದ್ರೆ 280 300 ಕೊಟ್ಟೋಗ್ತೀವಿ. ಆ ಹೌದು ಥರ. ಹೌದು ಹೌದು. ಸೊ ಹಂಗಾಗಿ ಖರ್ಚು ಹಂಗೆ ಇದೆ, ಅದಕ್ಕೆ ತಕ್ಕಂಗೆ ಇನ್ಕಮ್ಮು ಇನ್ಕಮ್ ಹಂಗೆ ಇದೆ. ಓಕೆ, ಚೆನ್ನಾಗಿದೆ ಫೀಲ್ಡ್. ಯಾವತ್ತು ಒಂದೇನಪ್ಪ ಅಂತಂದ್ರೆ ಯಾರು ಚೂಸ್ ಮಾಡ್ಕೊಂಡ್ರೆ ಬಹಳ ಒಳ್ಳೇದಾಗತ್ತೆ. ದುಡ್ಡಿಲ್ಲ, ಮನೇಲಿ ಕಷ್ಟ, ಇವತ್ತು ಬೇಜಾರು ಅಂತ ಕೂತ್ಕೊಳ್ಳೋ ಬದಲು ಒಂದು ದೊಡ್ಡ ಖುಷಿ ವಿಷಯ ಏನಂದ್ರೆ ಏನು ಮಾಡಿದ್ರು ದುಡ್ಡು ಸಿಕ್ಕತ್ತೆ. ಒಂದು ಸ್ಯಾರಿ ಫಾಲ್ ಹಾಕಿದ್ರು ದುಡ್ಡಿಗೆ, ಅಥವಾ ಒಂದು ಚಟ್ನಿ ಮಾಡಿಕೊಟ್ರು ದುಡ್ಡಿಗೆ. ಬರೀ ಚಟ್ನಿ, ಇನ್ನೇನು ಮಾಡೋದು ಬೇಡ. ಒಳ್ಳೆ ತೆಂಗಿನಕಾಯಿ ತಗೊಂಡು ಆಮೇಲೆ ಒಳ್ಳೆ ಹುರ್ಗಡ್ಲೆ ಎಲ್ಲ ಹಸಿಮೆಣಸಿನಕಾಯಿ ಎಲ್ಲ ಹುರಿದು ಒಂದು ಒಳ್ಳೆ ಚಟ್ನಿ ಮಾಡಿ ಒಂದ್ ಕಡೆ 4 ಕಡೆ ಕೊಡ್ತೀವಿ ಅಂತಂದ್ರೆ ಬೇಕಾದ ಜನ ತಗೊಳೋರು ಕಾಯ್ತಾ ಇದ್ದಾರೆ. ಆ ಥರ ಅದು ಮಾಡ್ಬೋದು. ಇಲ್ಲ ಏನಾದ್ರು ಒಂದು ದೋಸೆ ಹಾಕ್ತೀನಿ ಅನ್ಕೊಬೋದು. ಮೊದಲು ಚಟ್ನಿ ಮಾಡಿದಾಗ ನೆಕ್ಸ್ಟ್ ಡೇ ನಮ್ಗೆ ತಲೆಯಲ್ಲಿ ಬಂದೇ ಬರ್ತೀವಿ, ಇದ್ರ ಜೊತೆ ದೋಸೆ ಯಾಕೆ ಹಾಕ್ಬಾರ್ದು ಅಂತ ದೋಸೆ ಮಾಡ್ಬೋದು. ಅಥವಾ ಒಂದು ಗೊಜ್ಜು ಮಾಡಿ ಯಾರಿಗಾರು ಕೊಡ್ಬೋದು. 1-2 ದಿವಸ ಸುಮ್ಮನೆ ಕೊಡೋಣ, ಏನು ನಷ್ಟ ಏನಿಲ್ಲ. ಆ ಥರ ವರಿ ಮಾಡ್ಕೋಬಾರ್ದು. ಅಯ್ಯೋ ಇವತ್ತು ಗೊಜ್ಜು ಮಾಡಿಬಿಟ್ವಿ, ಇದು ವ್ಯಾಪಾರ ಆಗಲಿಲ್ಲ ಅಂತ ಹಿಂತೆಗೆದು ಬಿಡಬಾರ್ದು. ಅದು ಪಾಡಿಗೆ ಅದು ಹೋಗುತ್ತೆ. ಗೊಜ್ಜು ಕುಟ್ಟಿದ ಖುಷಿ ನಿಮ್ಮಲ್ಲಿ ಉಳಿದೇ ಇರುತ್ತೆ. ಆಯ್ಕೆ ಮಾಡಿಕೊಡಿ. ಆಮೇಲೆ ಇನ್ನೊಬ್ರಿಗೆ ಹೇಳ್ತಾರೆ, ಹಾಗೆ ನಿಮ್ಗೆ ಒಬ್ಬರಿಂದ ಒಬ್ರಿಗೆ ಪರಿಚಯ ಆಗುತ್ತೆ. ಹೆದರ್ಕೊಳ್ಳದೆ ಮಾಡಿದ್ರೆ ಮುಂದೋಗ್ತೀವಿ. ಇಲ್ಲ ಇವತ್ತು ಗೊಜ್ಜು ಮಾಡಿಬಿಟ್ವಿ, ವ್ಯಾಪಾರನೇ ಆಗಲಿಲ್ಲ, ಯಾರೂ ತಗೊಳ್ಳೋ ಇಲ್ಲ, ನಾವು ಯಾರಿಗೂ ಕೊಡದೇನೂ ಇದ್ರೆ ಸುಮ್ಮನೆ ಕೊಟ್ಟರು ತಪ್ಪೇನಿಲ್ಲ. ಇವತ್ತೆಲ್ಲ ಮನೆಗೆ ಯಾರೋ ಗೆಸ್ಟ್ ಬಂದಾಗ ಊಟ ಮಾಡಿ ಹೋಗಲ್ವಾ? ನಮ್ಗೇನು ಅನ್ಕೊಂಡಿರ್ತೀವಿ ಅವತ್ತು, ಎಷ್ಟು ಖುಷಿಯಾಗಿ ಕೊಟ್ಟಿರ್ತೀವಿ. ಆ ಥರ ಇನ್ನೊಬ್ರಿಗೆ ಕೊಡೋಣ. ಬರೀ ಗೆಸ್ಟ್ ಯಾಕೆ, ನಮ್ಮ ಕಣ್ಣೊಳಗಿನ ಪಾಪನ್ ಬಿಟ್ಬಿಡೋಣ. ಅದನ್ನ ಯೋಚನೆ ಮಾಡಬಾರ್ದು. ಹೊರಗಡೆ ಕೊಟ್ಟೋಗೋಣ, ಅವಾಗ ಅವ್ರಿಗೆ ಕೊಡೋಣ. ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ. ಅವ್ರು ಕೊಡೋ ಖುಷಿ ಮನೆಯವರು ಕೊಡೋಕ್ಕಾಗಲ್ವಲ್ಲ. ಊಟ ಮಾಡ್ತಾರೆ, ಹಿಂದೋಗಿ ಏನಾದ್ರು ಮಾತಾಡ್ತಾರೆ, ಈ ಥರದ್ದೆಲ್ಲ ಸರ್ವೇ ಸಾಮಾನ್ಯವಾಗಿದೆ. ಆ ಥರ ಥಿಂಕ್ ಮಾಡೋದೇ ಬೇಡ. ಹೌದು ಅಂತ ಅನ್ಕೊಂಡು ಮಾಡಿದ್ವಿ. ಅದು ಚೆನ್ನಾಗಾಯ್ತು. ಏನೇ ಮಾಡಿ ಕಷ್ಟಪಟ್ಟು ಮದುವೆ ಆಗಿದ್ದು ಸಂದರ್ಭ ಆಗಾಗ್ಲೇ ನೀವು ಅಡಿಗೆ ಶುರು ಮಾಡಿ? ಇಲ್ಲ ಅವಾಗ ಇನ್ನೂ ಶುರು ಮಾಡಿಲ್ಲ, ಬರೀ ಓದಿ ಮದುವೆ ಆಗಿದ್ದು. ಮಗು ಹುಟ್ಟಿದ ಮೇಲೆ ನಾನು ಈ ಕೆಲಸಕ್ಕೆ ಬಂದೆ. ಹೆಂಗೆ ಮದುವೆ ಹೆಂಗಾಗಿದ್ದು ನಿಮ್ದು? ಅರೇಂಜ್ ಮ್ಯಾರೇಜ್ ಹೆಂಗಾಯ್ತು? ಅವಾಗೆಲ್ಲ ಮಲೇಷ್ಯಾದಲ್ಲಿ ಯಾವ್ದೋ ಹುಡುಗಂದು ಜಾತಕ ಅದು ನೋಡಿ ಹಳೆ ಕಾಲದಲ್ಲಿ ಮದುವೆ ಮಾಡೋಂಗೆ ಮದುವೆ ಮಾಡಿದ್ದು. ನನ್ನ ಮದುವೆ ಆಗಿದ್ದು 1978. 1978? ಓಕೆ. ನಮ್ಮ ಯಜಮಾನ ಹೋಗಿದ್ದು ಇವಾಗ 2021 ಕರೋನಾನಲ್ಲಿ, ಸೆಕೆಂಡ್ ಕರೋನಾನಲ್ಲಿ. ಎಲ್ಲ ತುಂಬಾ ಚೆನ್ನಾಗಿತ್ತು ದಾಂಪತ್ಯ ಜೀವನ. ಆ ದಿನಗಳು ನೆನ್ಸ್ಕೊಂಡ್ರೆ ಅಯ್ಯೋ ಕಣ್ಣಲ್ಲೇ ನೀರು ಬರುತ್ತೆ. ಅದು ಅಳು ಅಲ್ಲ, ಸಂತೋಷ. ಅದು ಅಷ್ಟು ಒಳ್ಳೆ ಜೀವನ, ಒಳ್ಳೆ ಜೀವನ, ತುಂಬಾ ಒಳ್ಳೆ ಜೀವನ, ತುಂಬಾ ಒಳ್ಳೆ ಕೋಆರ್ಡಿನೇಟರ್ ಅಂತ ಹೇಳ್ಬೋದು ಇಂಗ್ಲೀಷಲ್ಲಿ ಹೇಳೋದಾದ್ರೆ. ಒಳ್ಳೆ ಸಖ, ಒಳ್ಳೆ ಫ್ರೆಂಡು, ಒಳ್ಳೆ ತಂದೆ, ಒಳ್ಳೆ ತಾಯಿ, ಒಳ್ಳೆ ತಮ್ಮ, ಏನ್ ಬೇಕಾದ್ರೆ ಅನ್ಕೊಳ್ಳಿ. ಎಲ್ಲಾ ಫೀಲ್ಡಲ್ಲೂ ತುಂಬಾ ಚೆನ್ನಾಗಿತ್ತು. ತುಂಬಾ ಎಲ್ಲಿ ಮಾತಾಡಿದ್ರು ಯಾವುದು ಹೆಸೆಟ್ ಇದಿಲ್ಲ, ಅನುಮಾನ ಇಲ್ಲ. ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು ಅನ್ನೋ ರಿಸ್ಟ್ರಿಕ್ಷನ್ ಇಲ್ಲ. ಹೆಂಡತಿ ನಗ್ನಗ್ತಾ ಇದ್ಬಿಟ್ರೆ ಸಾಕು. ಒಂದೇ ಒಂದು ಏಮ್ ಅಷ್ಟೇ. ನಾವೇ ಕೊಡಬೇಕು ಅಂತಲ್ಲ, ಅವರು ಪಡೀಲಿ ಎಲ್ಲಿ ಬೇಕಾದ್ರೆ, ಅದು ಬೇರೆ ವಿಷಯ. ಅಂದರೆ ಅದು ಸದುದ್ದೇಶ ಸರಿಯಾಗಿರುತ್ತೆ ಅನ್ನೋವಂಥ ಒಳ್ಳೆ ಹುಡುಗ. ತುಂಬ ಖುಷಿ ಆಗತ್ತೆ. ಆಮೇಲೆ ಹಂಗೆ ದಾರಿ ಉದ್ದಕ್ಕೂ ನೀವು ಈ ತರ ಬಿಸ್ನೆಸ್ ಶುರು ಮಾಡಿದಾಗ ಹಿಂಗೆಲ್ಲ ಆಫೀಸ್ಗಳಿಗೆ ಹೋಗಿ ಎಲ್ಲ ಕೊಟ್ಟು ಬರುವಾಗ ಅವ್ರ ರಿಯಾಕ್ಷನ್ಸ್ ಹೆಂಗಿರ್ತಿತ್ತು? ಅಯ್ಯೋ ಭಾಳ ಖುಷಿ. ಅವ್ರ ಆಫೀಸ್ಗೆ ಹೋಗಿ ಕೊಟ್ಟಿದ್ದೀರಾ? ಅಂದ್ರೆ ತುಂಬಾ ಕರಿತಾ ಇರ್ಲಿಲ್ಲ. ಅಲ್ಲೆಲ್ಲ ಸರಿಯಾಗಿ ದುಡ್ಡು ಕೊಡಲ್ಲ ಕಣೆ, ನಿಂಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅನ್ನೋರು. ಅಂದ್ರೆ ಬೇಕಾದ ಸತಿ ಹೇಳಿ ಆರ್ಡರ್ ತಗೊಂಬಂದು ಕೊಟ್ಟಿದ್ದಾರೆ. ನಾನು ಅವ್ರಿಗೂ ಕೊಟ್ಟಿದ್ದೀನಿ. ನಾನೇ ಮಾಡಿಕೊಟ್ಬಿಟ್ರೆ ಅವ್ರ ಕೊಲೀಗ್ಸ್ ಯಾರು ಬಂದು ನಮ್ಮ ಮನೆಯಿಂದ ತಗೊಂಡು ಹೋಗ್ತಾರೆ.
ಆ ಥರ. ಆಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕ ದೇವಸ್ಥಾನಗಳು, ಅದರೊಳಗೆ ಮೊದಲು ನಮ್ಮ ಮನೆ ಹಿಂದ್ಗಡೆ ರಾಮದೇವ್ರ ದೇವಸ್ಥಾನ ನನಗೆ ತುಂಬ ಪರಿಚಯ. ಆಮೇಲೆ ಮುಂದ್ಗಡೆ ಇರೋ ಆಂಜನೇಯನ ಗುಡಿ ತುಂಬ ಪರಿಚಯ. ಎರಡೂ ಅಕ್ಕಪಕ್ಕನೇ ಇದೆ. ಈ ಕಡೆಗೆ ಅಶ್ವತ್ಥಕಟ್ಟೆ ದೇವಸ್ಥಾನ, ಎಲ್ಲರೂ ಪರಿಚಯ ಇದ್ದಾರೆ. ಯಾರಿಗೇನು ಬೇಕಾದರೂ ನಮಗೆ ಫೋನ್ ಮಾಡಿ ತಗೋತಾರೆ, ಇಲ್ಲ ಅವರೇ ಬಂದು ಹೇಳ್ತಾರೆ. ತುಂಬ ಹತ್ರಕ್ಕಿದ್ದೀನಿ, ಒಂದಲ್ಲ ಎರಡಲ್ಲ 48 ವರ್ಷಗಳ ಕಾಲ ದಾರಿನಲ್ಲಿ ಎಷ್ಟು ಜನ ಬಂದು ಎಷ್ಟು ಜನ ಸ್ಪ್ಲಿಟ್ ಆಗಿದ್ದಾರೆ ಅಂತ ಹೇಳೋಕ್ಕೆ ಗೊತ್ತಿಲ್ಲ ಅಲ್ವಾ? ಅಲ್ವಾ? ಎಷ್ಟೊಂದು ಸಾಫ್ಟ್ವೇರ್ ಕಂಪನಿಗಳವ್ರು ಬರ್ತಾರೆ, ಒಂದು 3 ದಿವಸ ಟ್ರಯಲ್ ನೋಡ್ತೀವಮ್ಮ ಅಂತಾರೆ. ಅಂಥವ್ರಿಗೂ ಒಂದು 40-50 ಮೆಂಬರ್ಸ್ ಊಟ ಕೊಟ್ಟಿದ್ದೀನಿ. 3 ದಿನ ಟ್ರಯಲ್ಗೆ 50 ಮೆಂಬರ್ಸ್ ಅಂದ್ರೆ ಎಷ್ಟಾಯ್ತು? ಆಯ್ತು ಆ ಥರ 3 ಡೇಸ್ ಎಷ್ಟೋ ಸತಿ ಸಿಕ್ಕತ್ತೆ. ಹಾ, ಒಂದೊಂದು ಸತಿ ಲಕ್ಕಿಲಿ ಇದಾಗತ್ತೆ, ಒಂದೊಂದು ಸತಿ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಇನ್ಯಾರು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಇವಾಗೆಲ್ಲ ಜನಾಂಗದವರು ಮಧ್ಯ ಇರೋದ್ರಿಂದ ಅದನ್ನು ಎಕ್ಸ್ಪೆಕ್ಟ್ ಮಾಡೋರು ತುಂಬ ಜನ ಇದ್ದಾರೆ. ನಾವು ನಮ್ಮದೇ ಶೈನ್ ಆಗಬೇಕು ಅಂತ ವರಿ ಮಾಡಬಾರ್ದು. ಆ 3 ದಿವಸ ಸಿಕ್ಕಿದ್ದೇ ಖುಷಿ ಅಂದ್ಕೊಂಡ್ಬಿಡ್ಬೇಕು. ಅವಾಗ ತುಂಬ ಖುಷಿ ಆಗುತ್ತೆ. ಬೇಜಾರಾಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ, ಹಂಗೆ ಬೇಜಾರು ಪಟ್ಕೋಬಾರ್ದು. ಆ 3 ದಿವಸನೇ ಒಳ್ಳೆ ಲಕ್ಕಿ ಡೇ ಅಂದ್ಕೊಂಡು ಕೊಟ್ಟಿದ್ದೀನಿ. ಈಗ ನೀವಾಗ್ಲೇ ಹೇಳಿದ್ರಿ ನಂಗೆ ರಜಾನೇ ಇಲ್ಲಮ್ಮ, ಹೊಟ್ಟೆಗೆ ರಜಾ ಇರುತ್ತಾ ಅಂತ. ಎಲ್ಲರೂ ರಜೆ ಇರುತ್ತಮ್ಮ. ಆದ್ರೂ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇಷ್ಟೊಂದು ಜನಕ್ಕೆ ಊಟ ಕಳಿಸ್ತೀರಾ, ಹಾಂ, ಮತ್ತೆ ನಿಮಗೆ ರೆಸ್ಟ್ ಬೇಕನ್ಸಲ್ವಾ? ಆ ಥರ ಏನು ನಂಗೆ ಅನಿಸೇ ಇಲ್ಲಪ್ಪ. ನಂಗೆ ಯಾವತ್ತೂ ಗೊತ್ತೇ ಇಲ್ಲ, ಅದು ಪದವೇ ಗೊತ್ತಿಲ್ಲ. ರೆಸ್ಟ್ ಅನ್ನೋ ಪದಾನೇ ಗೊತ್ತಿಲ್ಲ. ನಮ್ಮ ಹುಡುಗರೆಲ್ಲ ಕೇಳ್ತಾರೆ, ಏನಮ್ಮ ಅಜ್ಜಿ ಒಂದ್ ದಿವಸ ರಜಾ ಕೊಡಲ್ವಲ್ಲ ಅಜ್ಜಿ ನೀನು ಅಂತಾರೆ. ಅಜ್ಜಿ ನನಗೆ ನಾಚಿಕೆ ಆಗ್ತಿದೆ ಇವಾಗ. ಯಾಕಂದ್ರೆ ನಾವು ಅಯ್ಯೋ ಟಯರ್ಡ್ ಆಗೋಯ್ತು ಸಾಕಪ್ಪ ಒಂದ್ ಸ್ವಲ್ಪ ರೆಸ್ಟ್ ಮಾಡೋಣ. ಆಮೇಲೆ ಇದ್ರ ಜೊತೆಗೆ ನಾವು ಬರೀ ನಮ್ಮದೇ ಹೇಳ್ಕೋಬಾರ್ದು, ಭಗವಂತನ ದಯೆ ತುಂಬ ಚೆನ್ನಾಗಿರ್ಬೇಕು. ಒಂದು ದಿವಸ ಇವತ್ತು ತಲೆನೋವು, ಇವತ್ತು ಯಾಕೋ ಜ್ವರ ಅಂತಂದೆಲ್ಲ ಕೇಳೇ ಇಲ್ಲ ನಾನು. ಎಲ್ಲಿ ತಿರ್ಗಿ ಹಿಂಗೆ ದೃಷ್ಟಿ ಯಾವ ಕಣ್ಣು ಬೀಳ್ಬಾರ್ದು. ತುಂಬಾ ಚೆನ್ನಾಗಿರ್ಬೇಕು ಅವರು. ಅದ್ಭುತವಾಗಿ ಅಡ್ಗೆ ಮಾಡ್ತೀರಾ, ಯಾವ ನೋವು ಇರಲ್ಲ. ಯಾಕಂದ್ರೆ ಅಷ್ಟು ಜನ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಇದೆ ಅಜ್ಜಿ ನಿಮ್ಗೆ. ಅದಕ್ಕೆ ಖಂಡಿತ ಅಷ್ಟು ಜನ ಇಷ್ಟಪಟ್ಟು ಯಾಕೆ ಊಟ ಮಾಡ್ತಾರೆ ಅಂದ್ರೆ ಅದಕ್ಕೇನೆ ಭಗವಂತನ ದಯೆ ಚೆನ್ನಾಗಿರ್ಬೇಕು ಮರಿ. ಸುಮ್ಮನೆ ಸಡನ್ ಆಗಿ ದಿಢೀರ್ ಅಂತ ತಲೆನೋವು ಬಂದ್ಬಿಟ್ರೆ ಅವತ್ತೆಲ್ಲ ಮೂಡ್ ಆಫ್ ಆಗ್ಬಿಡುತ್ತೆ, ಇಡೀ ದಿನ ವೇಸ್ಟ್. ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ನಾವು ಸ್ವಲ್ಪ ಅದರಿಂದ ಮರೆ ಆದ್ರೂ ತಿರ್ಗಾ ಅವತ್ತೇನು ಹುಮ್ಮಸ್ ಬರಲ್ಲ. ಬೆಳಗ್ಗೆ ಇದ್ದಿದ್ದು ಹುಮ್ಮಸ್ ರಾತ್ರಿಗೆ ಬರಲ್ಲ, ಮಧ್ಯಾಹ್ನದ ಮೇಲೆ ಬರಲ್ಲ. ಅದಕ್ಕೆ ದೇವ್ರು ಒಂದೇ ಥರ ಇಟ್ಟಿದ್ದಾನೆ. ನನಗೆ ವಿಕ್ಸು ಅಮೃತಾಂಜನ ಡಬ್ಬಿ ಮುಟ್ಟೆ ಗೊತ್ತಿಲ್ಲ. ಬಿಡಿ ಕೊಡ್ರಪ್ಪ, ಸ್ವಲ್ಪ ತೆಗೆದು ಬಿಡ್ತೀನಿ. ಅಯ್ಯಯ್ಯೋ ಬೇಡಪ್ಪ ಆಯ್ತಾ. ಆ ಥರ ಅದಕ್ಕೆ ಸಾಮಾನ್ಯವಾಗಿ ಕಾಯಿಲೆ ಕಸಾಲೆನಂತೂ ಕೇಳೇ ಬಿಡ. ಶುಗರ್ BP ಅವೆಲ್ಲ ನಂಗೆ ಗೊತ್ತೇ ಇಲ್ಲ. ಹೆಲ್ತಿಯಾಗಿ ನಮ್ಮ ಪಾಡಿಗೆ ನಮ್ಮ ಮನೆ ಇದ್ದು ಇಷ್ಟು ದೂರ ನಡ್ಸ್ಕೊಂಡ್ ಬಂದಿದ್ದಾನೆ ಭಗವಂತ. ಇಲ್ಲ ಆರಾಮವಾಗಿದೆ, ಎಲ್ಲ ಆರಾಮಾಗಿರ್ಲಿ. ಆಮೇಲೆ ಯಾರು ಇಲ್ಲದೆ ಇದ್ರು ನಾನು ತುಂಬ ಚೆನ್ನಾಗಿ ನನ್ನ ಜೀವನ ರೂಪಿಸ್ಕೊಂಡು ಅವನ್ನೆಲ್ಲ ನನಗೆ ಅದನ್ನೇ ಕೇಳ್ತಾ ಇದ್ದೆ, ಹೆಂಗೆ ತಡ್ಕೊಂಡ್ರಿ ಫಸ್ಟ್ ಅಮ್ಮ, ತುಂಬಾ ಅದಾದ್ಮೇಲೆ ಮಗಳು ಪ್ರೀತಿಸ್ತಿದ್ದಂತ ಮಗಳು ಅದಾದ್ಮೇಲೆ ಸ್ವಲ್ಪ ತುಂಬಾ ಶಾಕ್ ಆಯ್ತು. ಏನಾಯ್ತಮ್ಮ? ಅವ್ರು ಏನ್ ಓದಿದ್ದಾರೆ? ಅವ್ರು ಒಳ್ಳೆ BCom ಓದಿದ್ಲು, ಒಳ್ಳೆ ಸಂಗೀತಗಾರ್ತಿ, ಒಳ್ಳೆ ಟ್ಯಾಲೆಂಟೆಡ್. ಅಡುಗೆ ಅಂತೂ ಕೇಳೇ ಬೇಡ ಮಗು, ಸೂಪರ್ ಅಡುಗೆ. ಒಂದು ಹೆಸರುಬೇಳೆ ತೊವ್ವೆ ಮಾಡಿದ್ರೆ ಇಷ್ಟನ್ನ ಊಟ ಮಾಡ್ಬೋದು, ಹೊಟ್ಟೆ ತುಂಬ ತಿನ್ಬೋದು ಅಂಥ ಒಳ್ಳೆ ಕಿಕ್ಕವಳು. ಅಷ್ಟು ಚೆನ್ನಾಗಿದ್ಲು. ಏನು ಬ್ಯಾಡ್ ಲಕ್ಕು. ಏನಾಯ್ತು ಅವ್ರಿಗೆ? ಅವಳಿಗೆ ಲವ್ ಫೇಲ್ಯೂರ್ ಆಗಿ ಈ ಬ್ಯಾಡ್ ಹ್ಯಾಬಿಟ್ ಕೊಟ್ಟೋಗ್ಬಿಟ್ಲು. ಆ ಕಾಫ್ ಸಿರಪ್ ಇರ್ತಲ್ಲ ಅದಕ್ಕೆ ಅಡಿಕ್ಟ್ ಆಗೋಗ್ಬಿಟ್ಲು. ಏನು ಮಾಡ್ತೀನಿ, ನಾನು ನೋಟಿಸ್ ಆಗೋ ಅಷ್ಟಕ್ಕೆ ಅವಳ ಹಳದಲ್ಲಿ ಬಿದ್ದು ಎಷ್ಟೋ ದಿವಸ ಆಗೋಗಿತ್ತು. ನಾನು ನನ್ನ ಕೆಲಸದಲ್ಲಿ ಇದ್ಬಿಟ್ಟು ಅವಳು ಕೆಲಸ ಮಾಡ್ತಾ ಇದ್ದಾಳೆ ಅಂತ ನನ್ನ ತಲೆಯಲ್ಲಿ ಬಂದ್ಬಿಡ್ತು. ಅವಳು ತಪ್ಪುದಾರಿಗೆ ಹೋಗ್ಬೋದು ಅನ್ನೋಂಥ ತಲೆ ನನಗೆ ಬೆಳಿಲೇ ಇಲ್ಲ. ಅವಳಿಗೆ ಲವ್ ಆಗಿರ್ಬೋದು ಆ ಥರದ ಪ್ರಪಂಚ ನಾನು ನೋಡಲಿಲ್ಲ, ಪರಿಕಲ್ಪನೆ ಇಲ್ಲ. ನಮ್ಮ ಮನೆಯಲ್ಲಿ ನಾವಿಷ್ಟು ದೇವರು ದಿಂಡ್ರು ಅಂತ ಇರ್ಬೇಕಾರೆ ಅವಳ ತಲೆಯಲ್ಲಿ ಹೆಂಗೆ ಬಂದ್ಬಿಡ್ತದು? ಅದು ಹೆಂಗೆ ಸಾಧ್ಯ? ಯಾರು ಹೇಳಿದ್ರೆ ನಂಬ್ತಾನೇ ಇರಲಿಲ್ಲ ನಾನು. ನಿಮ್ಮ ಮಗು ಹಿಂಗೆ ಸಿಕ್ತು ಅಂತಂದರೆ ಅಯ್ಯೋ ಆ ಥರ ಎಲ್ಲ ಅನ್ಕೋಬಾರ್ದು. ಸೋಷಿಯಲ್ ಆಗಿರಬೇಕು. ಎಲ್ಲ ವರ್ಕ್ಗೆ ಹೋಗ್ತಾ ಇರ್ತೀವಿ, ಯಾರು ಅಲ್ವಾ, ತಲೆ ಕೆಡಿಸ್ಕೋಬೇಕು. ಎಲ್ಲರೂ ಜೀವಕ್ಕೆ ಜೀವ ಕೊಡೋ ಫ್ರೆಂಡೇ ಸಿಕ್ಕಬೇಕಲ್ಲ. ಹಾಯ್ ಬಾಯ್ ಬೇಕಾದ ಜನ ಹಾದು ಹೋಗ್ತಾರೆ, ಅದಕ್ಕೆಲ್ಲ ನಾವು ವರಿ ಮಾಡೋಕ್ಕಾಗಲ್ಲ. ಆ ಥರ ಇರ್ಬೋದು, ಏನು ನಮಗೂ ಆ ಥರದ್ದಲ್ಲ ಅಂತ ಅಂದ್ಕೊಂಡ್ಬಿಟ್ಟೆ. ಆಮೇಲೆ ಗೊತ್ತಾಯಿತು ಅದೇ ತಪ್ಪು ಮಾಡಿಬಿಟ್ಟಿದ್ದಾಳೆ. ತಿರ್ಗಾ ಆ ಹುಡುಗಂದು ತುಂಬ ಕೇಳ್ಕೊಂಡೆ, ತಪ್ಪು ನಮ್ಮ ಮಗು ಮಾಡಿದ್ದೀನಿ, ನಿನ್ನ ಹತ್ರ ಬಂದಿದ್ದಕ್ಕೆ ನಾನು ಎಲ್ಲ ನಿನ್ನನ್ನು ಸಾಕ್ತೀನಿ, ನನ್ನ ಮಗುನ ಇಟ್ಕೊ ನೀನು ಸಾಕು ಅಂತ ಕೇಳ್ಕೊಂಡೆ. ಅಂದರೆ ಅವನಿಗೆ ಅಷ್ಟು ವಿಶಾಲ ಮನೋಭಾವನೆ ಇರಲಿಲ್ಲ.
ಆಮೇಲೆ ಸಣ್ಣ ಕೆಲಸದ ಹುಡುಗ, ಏನು ಮಾಡ್ತೀಯಪ್ಪ. ನಾವು ಚಾಯ್ಸ್ ಮಾಡ್ಬೇಕಾದ್ರೆ ನೋಡ್ಕೋಬೇಕಿತ್ತು, ಅದು ನೋಡ್ಕೊಳ್ಳಿಲ್ಲ. ಈ ದಾರಿ ಹಿಡಿತಾ ಇರೋದು ಸರಿನಾ ಬೇಸನ, ನಮ್ಮ ತಂದೆ ತಾಯಿ ಹಿಂಗಿದಲ್ಲ ಅನ್ನೋ ಯೋಚನೆನೂ ಆ ಮಗುಗೆ ಬರಲಿಲ್ಲ. ಎಲ್ಲ ಆಗಿ ಪೂರ್ತಿ ಹಳ್ಳದಲ್ಲಿ ಬಿದ್ದು ನಾನು ಕೈ ಕೊಟ್ಟರು ಮೇಲೆ ಕೇಳೋಕ್ಕಾಗದೇ ಇರೋ ಅಂಥ ಸ್ಥಿತಿಲಿ ಸಿಕ್ಕಿದ್ಲು. ಏನು ಪ್ರಯೋಜನ? ಅಲಂಕಾರ ನೋಡ್ತಾ ಇದ್ದೆ, ಏನು ಇಷ್ಟು ಡ್ರೆಸ್ ಮಾಡ್ಕೊಳತ್ತೆ ನಮ್ಮ ಮಗು ಅನ್ಕೋತಾ ಇದ್ದೆ. ಆಮೇಲೆ ಪ್ರಪಂಚ ಹಂಗಿದೆ, ನಾವು ಮಾತ್ರ ಹಿಂಗಿದ್ದೀವಿ ಅಷ್ಟೇ, ಅದಕ್ಕೆ ಅವಳು ಮಾಡ್ಕೋತಾಳೆ, ಮಾಡ್ಕೊಳ್ಳಿ ಬಿಡು ಅಂದ್ಕೊಂಡ್ಬಿಟ್ಟೆ ಒಂದು ಸತಿ. ಏನೋ ಹಾಗೆ ನಮ್ಮ ಸರಿ ಮಾಡ್ಕೊಂಡು ಹೊರಟದೆ. ಅಲ್ಲಿ ನೋಡಿದ್ರೆ ಎಲ್ಲ ತಪ್ಪೇ ಆಗ್ತಾಯಿತ್ತು. ನನ್ನ ತಲೆ ಬೇರೆ, ಅವಳು ಹೋಗ್ತಾ ಇದ್ದಿದ್ದು ದಾರಿ ಬೇರೆ, ಏನೂ ಮಾಡೋಕ್ಕಾಗಲಿಲ್ಲ. ಕೊನೆಗೆಲ್ಲ ಆಗಿ ಒಂದೇ ಸಾಯಂಕಾಲ ಮನೆಗೆ ಬರೋ ಅಷ್ಟಕ್ಕೆ ಯಾಕೋ ಇವತ್ತು ತುಂಬ ಕೂಗಬೇಕಮ್ಮ, ದುಡ್ಡು ಕೊಡು ಅಂತಂದ್ಲು. ಅಯ್ಯೋ ಎಷ್ಟು ಸತಿ ಕೊಟ್ಟರು ಖರ್ಚಾಗೋಗ್ಬಿಡುತ್ತಲ್ವ, ಯಾಕೆ ಇವತ್ತು ಕುಡಿಬೇಡವೆ ಅಂತಂದೆ. ಇಲ್ಲಮ್ಮ ಆಗಲ್ಲ ಅಂತಂದ್ಲು. ಸರಿ ಬಿಡಪ್ಪ ಅಂತ 50 ರೂಪಾಯಿನ ನನ್ನ ಕ್ಲೋಸ್ ಫ್ರೆಂಡು ಇಲ್ಲೇ ಕೂತಿ ಅಲ್ಲೇ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಆ ಹುಡುಗಿಗೆ ಅವಳು ಕೊಟ್ಬಿಡಮ್ಮ ಅಂತ ಹೇಳಿದೆ. ಅವಳು ಆ ಕಡೆ ಕೂತಿದ್ಲು, ಕೊಟ್ಟುಬಿಟ್ಲು, ತೊಗೊಂಡು ಹೊರಗಡೆ ಹೊಟ್ಟೋದು. ಅವತ್ತು ಆಕ್ಸಿಜನ್ ಸಪ್ಲೈ ಆಗಲಿಲ್ಲ. ಆ ಡ್ರಿಂಕ್ಸ್ ತೊಗೊಂಡ ತಕ್ಷಣ ಕವರ್ ಆಗಿಬಿಡ್ತದೆ. ಅಷ್ಟೊತ್ತಾಗಲೇ ಅವಳಿಗೆ ಫೇಲ್ಯೂರ್ ಆಗೋಗ್ತಾ ಇತ್ತು. ಯಾವಾಗ ಹಾರ್ಟ್ ಹತ್ರ ಸಪ್ಲೈ ಆಗಲಿಲ್ಲ ಆಕ್ಸಿಜನ್ನು, ಅವಳಿಗೆ ಫೇಲ್ಯೂರ್ ಆಗ್ತಾ ಬಂತು. ಅಷ್ಟೊತ್ತಿಗೆ ಯಾರೋ ಇನ್ನೊಬ್ಬರು ನೋಡಿ ಮನೆಗೆ ಬಂದು ಓಡಿ ಬಂದು ಹೇಳಿದ್ರು, ನಿಮ್ಮ ಮಗು ಹುಳತ್ತರ ಒದ್ದಾಡ್ತದೆ ಬೀದಿ ಕಡೆ. ಅವಾಗೆಲ್ಲ ಹೋಗಿ ನೋಡಿದ್ವಿ, ಹಾಗೇ ಹೋಗ್ಬಿಟ್ಟಿತ್ತು ಮಗು. ಏನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ನೀವು ಕರ್ಕೊಂಬರೋದಕ್ಕೆ 2 ಅವರ್ಸ್ ಲೇಟ್ ಅಮ್ಮ ಆಗೋಗ್ಬಿಟ್ಟಿದೆ ಅಂತಂದು. ಸುಮ್ಮನೆ ಅವ್ರು ಮಾಡೋ ಪ್ರಯತ್ನ, ಸಾಮಾನ್ಯ ಡಾಕ್ಟ್ರುಗಳು ಎದೆಗೆ ಹೊಡಿಯೋದು, ಅದು ಇದು ನೋಡೋದು ಎಲ್ಲ ಮಾಡಿದ್ರು. ಅದರಿಂದ ಏನೂ ತುಂಬ ಸಾರ್ಥಕತೆ ಆಗಲಿಲ್ಲ ಮರಿ. ಅವಳು ಹೊರಟೋಗ್ಲಿ. ಯಾವ ಇಯರಲ್ಲಿ ಆಯ್ತಿದೆಲ್ಲ? 1914 24th ಏಪ್ರಿಲ್, ಈ ಮಂತೆ. ಏನು ಮಾಡ್ತೀಯ, ಸ್ವಲ್ಪ ದಿವಸ ಅಂದರೆ ಸ್ವಲ್ಪ ಗಂಟೆಗಳ ಕಾಲ ಅಷ್ಟೇ ನನ್ನ ತಲೆಯಲ್ಲಿ ನನ್ನ ಮಗು ನನ್ನ ಜೊತೆಗಿದ್ದಿದ್ದು ಹಿಂಗಾಗೋಗ್ಬಿಡ್ತಲ್ಲ, ಅವಳೇ ಹೊಟ್ಟೋಗ್ಬಿಡ್ತಲ್ಲ, ನಾನು ಯಾಕೆ ದುಡಿಬೇಕು, ಯಾಕೆ ಕೆಲಸ ಮಾಡಬೇಕು, ಏನು ಬೇಡ ನನಗೆ ಅಂದ್ಕೊಂಡು ಒನ್ ಡೇ ಕೂತಿದ್ದೆ ಅಳ್ತಾ. ನಾನು ಎತ್ಕೊಂಡು ಹೋಗಿದ್ದಾಯಿತು, ಎಲ್ಲ ಅಳು ಮುಗೀತು, ಎಲ್ಲ ಆಯಿತು. ಅವತ್ತು ಊಟ ಸೇರಲಿಲ್ಲ, ಊಟ ಬೇಡ ಅಂತಂದೆ. ಆಮೇಲೆ ದಿನದಲ್ಲಿ ಏಕಾದಶಿ ಬೇರೆ, ಇವತ್ತು ಉಪವಾಸನೆ ಮಾಡಿಬಿಡ್ತೀನಿ ಅಂತ ಆ ಕಡೆಗೆ ನೋಡಲಿಲ್ಲ, ಕಾಲ ಕಳೆದೆ. ಬೆಳಗ್ಗೆ ಆಯಿತು, ದ್ವಾದಶಿ ಹುಟ್ಟಿತು. ಆವಾಗ ನಂಗೆ ಅನ್ನಿಸ್ತು, ಏನು ದೇವರು ಎಷ್ಟು ಚೆನ್ನಾಗಿಟ್ಟಿದ್ದಾನೆ ದಿನಗಳನ್ನ, ನಾನು ಯಾಕೆ ಆ ಮಗು ಸತ್ತೋಗ್ಬಿಡ್ತು ಅಂತ ಹಂಗೆ ಮಾಡಬೇಕು. ಆ ಮಗುಗೆ ಏನು ಕೊಡಬೇಕು ಅನಿಸುತ್ತೆ, ಯಾರಿಗಾದ್ರು ಪರರಿಗೆ ಕೊಟ್ಟು ಖುಷಿ ಪಡೋಣ ಅಂತ ನನ್ನ ತಲೆಯಲ್ಲಿ ಬಂತು. ಹೋಗಿದ ತಕ್ಷಣ ಒಂದು ಆರ್ಡ್ರ್ 4 kg ಚಟ್ನಿ ಪುಡಿ ಆರ್ಡ್ರ್ ಬಂತು. ಅಯ್ಯೋ ಇದೆಲ್ಲ ಯೋಚನೆ ಮಾಡಬಾರ್ದು, ಹೋಗಿ ಬೇಗ ಕಡಲೆಬೇಳೆ ಹುರಿದು ಚಟ್ನಿ ಪುಡಿ ಮಾಡಿ 12:30ಗೆ ಅವರು ಫಾರಿನ್ಗೆ ಹೋಗೋರಿದ್ರು, ತೊಗೊಂಡು ಹೋಗಲೇಬೇಕಿತ್ತು. ಅವ್ರ ಆರ್ಡ್ರ್ ಮೊದಲೇ ತೊಗೊಂಡ್ಬಿಟ್ಟಿದ್ದೆ, ನಂಗೆ ನೆನಪಿರಲಿಲ್ಲ. ಅದಕ್ಕೆ ಬೇಗ ಹೋಗಿ ಮಾಡಿಕೊಟ್ಬಿಟ್ಟೆ. ಎಲ್ಲರಿಗೂ ಆಶ್ಚರ್ಯ, ಏನು ಅಲ್ಲ ನೀನು 3ನೇ ದಿವಸ ಬಂದು ಚಟ್ನಿ ಪುಡಿ ಮಾಡ್ತಾ ಇದೆಯಲ್ಲೇ ಅಂದರು. ಏನು ಮಾಡಲಿ, ಆಡ್ತಾರೆ ಎಷ್ಟೊತ್ತು ಅಂತ ಅಲ್ಲಿ, ಇನ್ನೆಷ್ಟೊತ್ತು ಅಳಕ್ಕಾಗತ್ತೆ. ಜ್ಞಾಪಕಕ್ಕೆ ದಿನ ಬರ್ತಾರೆ ಅಂದರೆ ಅಳಕ್ಕಾಗಲ್ವಲ್ಲಮ್ಮ, ಹತ್ರ ಕೆಲಸ ನಡೆಯಲ್ವಲ್ಲ ಅಂತ ಅದನ್ನ ಮರ್ತ್ಕೊಂಡು ಸುಮ್ಮನಾಗೋಗ್ಬಿಟ್ಟೆ. ಹಾಗೆ ಒಂದು ದಿವಸ ಗಂಡ, ಅವರು ಅಷ್ಟೇ ತುಂಬ ಕ್ಲೋಸ್ ಆಗಿದ್ರು, ಏನೂ ಮಾಡೋಕ್ಕಾಗಲಿಲ್ಲ. ಅವರು ಇದಾಗೋಗ್ಬಿಟ್ರು. ಯಾವುದು ಬಂದ್ರೂ ನಿಲ್ಲಬಾರ್ದು, ಅದರಿಂದ ಅಲ್ಲ, ನನ್ನ ಕೆಲಸದಿಂದ ಈ ಥರ ತೊಂದರೆಗಳಾಗಲಿಲ್ಲ ನನಗೆ. ದೈವ ಇದ್ದಿದ್ದು ಸಾತಿದ್ದಷ್ಟು ದಿವಸ ಕೊಡ್ತಾಯಿದ್ದು, ನಮ್ಮ ಜೊತೆಗೆ ಅವರಿದ್ದರು. ಅವ್ರನ್ನ ನೆನೆಸ್ಕೊಂಡು ಯಾರಿಗಾರು ಒಬ್ಬರು ಕೊಟ್ಟು ಖುಷಿ ಪಡೋಣ, ನಾವು ಪಡೋಂಗೆ ನಮ್ಮ ಮುಂದೆ ಹೆಜ್ಜೆ ಇಡಬೇಕು ಅಂತ ಮುಂದೆ ಬಂದುಬಿಟ್ಟೆ ಮಗು. ನಾನು ಅದು ಹೆಂಗೋ ಸಮಾಧಾನ ಮಾಡ್ಕೊಂಡು ಮುಂದೆ ಬಂದ್ಬಿಟ್ಟೆ. ಅದೇನು ಹೇಳಬೇಕು ಅಂತಲೇ ನನಗೂ ಗೊತ್ತಾಗ್ತಿಲ್ಲ. ಅದು ಸರಿ ಧೈರ್ಯನ ತಪ್ಪು ಧೈರ್ಯನ ಅಂತ ಯಾವ ಥರ ಬೇಕಾದ್ರೆ ಪ್ರಪಂಚ ನನ್ನ ಅರ್ಥ ಮಾಡ್ಕೋಬೋದು. ಅಂದರೆ ನಾನು ಹಾಗೆಲ್ಲ ಇಲ್ಲ, ನಾವು ಒಳ್ಳೆ ದಾರಿಗೆ ಬರಬೇಕು ಅಂದ್ಕೊಂಡೆ ಮುಂದೆ ಬಂದಿದ್ದೀನಿ. ಇಷ್ಟು ದೂರ ನಡ್ಕೊಂಡು ಬಂದಿದ್ದೀನಿ. 4 ವರ್ಷ ಆಯಿತು ನಮ್ಮ ಮನೆಯವ್ರು ಹೋಗಿ. ನಮ್ಮ ಮಕ್ಕಳೆಲ್ಲ ತುಂಬ ಸಹಾಯ ಮಾಡ್ತಾರೆ, ಎಲ್ಲ ತುಂಬ ಚೆನ್ನಾಗಿ. ಇದು ನನ್ನ ಜೀವನ ಚರಿತ್ರೆ. ಒಬ್ಬಳೇ ಮಗಳು ಹಂಗಾದ್ರೆ? ಒಬ್ಬಳೇ ಮಗಳು. ಆ ತಕ್ಷಣವೇ ನನ್ನ ಮಗಳಿದ್ದಾಗಲೇ ನನಗೆ ಈ ಮೆಂಟಾಲಿಟಿ ಇದ್ದೇ ಇತ್ತು, ಯಾರನ್ನಾರು ಒಬ್ಬನ ಅಡಾಪ್ಟ್ ಮಾಡ್ಕೊಂಡು ನಾನು ಇಟ್ಕೊಂಡ್ಬಿಡ್ಬೇಕು ಯಾವಾಗಲೂ ನನ್ನ ಜೊತೆಗೆ ಅಂಥೇಳಿ. ಇಷ್ಟೊತ್ತು ಇಲ್ಲೇ ಇದ್ದೆ ನನ್ನ ಜೈರಮ್ಮ, ನಾನು ಕರೆದು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತಿದ್ದೆ. ಅವ್ನ ಮನೆಗೆ ಹೋಗಿ ತಿಂಡಿ ತಿನ್ಕೊಂಬರ್ತೀನಿ ಅಂತ ಹೊಟ್ಟದ. ಈಗ ಇರ್ಲಿ ನಾವು ಇದು ಅಷ್ಟೊತ್ತಿಗೆ ಬಂದರೆ ಅವ್ರನ್ನ ನಮ್ಮ ವೀಕ್ಷಕರಿಗೂ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆಯಿತು, ಅವನಿದ್ದಾನೆ. ನಮ್ಮ ಅಡಾಪ್ಟ್ ಅಂದರೆ ನಾನು ಕೋರ್ಟ್ ಮೂಲಕ ಎಲ್ಲ ಮಾಡ್ಕೊಳ್ಳಿಲ್ಲ, ನನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ. ನಾನು ಸಾಯೋ ತನಕ ನಾನು ಈ ಮಗು ನೋಡ್ಕೊತೀನಿ ಅಂತ. ಅಯ್ಯೋ, ಆಯಿತಾ, ಅದಾಯಿತು. ಆಮೇಲೆ ಅದೇ ಒಟ್ಟಾರದಲ್ಲಿ ಒಂದು ಹೆಣ್ಮಗು ಇತ್ತು.
ನನ್ನ ತಂಗಿ ಗಂಡ ಇಬ್ಬರು ಅನಾರೋಗ್ಯದಿಂದ ಸತ್ತೇ ಹೋಗ್ಬಿಟ್ರು. ಅದು ಒಂಟಿ ಆಗೋಯ್ತು. ಆ ಮಗುನ ಇಟ್ಕೊಂಡಿದ್ದೆ. ಇವರಿಬ್ಬರಿಗೆ ಯಾಕೆ ಕೊಟ್ಟು ಮದುವೆ ಮಾಡ್ಬೋದು? ಇದು ಗೌಡ್ರ ಹುಡುಗ, ಅದು ಬ್ರಾಹ್ಮಣರ ಹುಡುಗಿ ಕೊಟ್ಟು ಮದುವೆನೂ ಮಾಡಿದೆ. ಎಲ್ಲರೂ ಕೇಳಿದ್ಯಾ ಮರಿ ನೀನು? ಮದುವೆನೂ ಮಾಡಿದೆ. ತುಂಬ ಚೆನ್ನಾಗಿದ್ರು. 10 ಇಯರ್ಸ್ ಪಾಸ್ ಆಯಿತು. ಆಮೇಲೆ ಹುಡುಗನ ಕೆಲಸ ಎಲ್ಲೂ ಕೈಗೆ ಹತ್ತಲಿಲ್ಲ, ಕೆಲಸ ಮಾಡ್ತಾಯಿಲ್ಲ. ಆಮೇಲೆ ಕೋಪ ಜಾಸ್ತಿ ಹುಡುಗಂಗೆ ಸ್ವಲ್ಪ ಅಂದ್ಕೊಂಡು ಅವಳು ಮೊನ್ನೆ ಡೈವರ್ಸ್ ಕೊಟ್ಟು ಹೊಟ್ಟೋದು ಆಗೋಯ್ತು ಅಷ್ಟೇ. ಈಗ ನಮ್ಮ ಹುಡುಗ ಮಾತ್ರ ನನ್ನ ಜೊತೆಗಿದ್ದಾನೆ. ಹುಡುಗಿ ತಂಗಿ ಮಗು ಹೊರಟಾಯ್ತು ಹೊರಗಡೆ. ಏನೂ ಮಾಡೋಕ್ಕಾಗಲ್ಲ. ಅವ್ರವ್ರ ಜೀವನ ಅವ್ರವ್ರು ಈಗ ನೋಡ್ಕೊಂಡು. ಅವ್ರದ್ದು ಅಪ್ಪ ಅಮ್ಮ ಇಲ್ಲ, ಅವ್ರೇನು ಮಾಡ್ತಾ ಇದ್ದಾರೆ? ಅವ್ರು ಕೆಲಸ ಮಾಡ್ತಾಯಿದ್ದಾಳೆ. ಒಳ್ಳೆ ಟೊಯೋಟಾ ಕಂಪ್ನಿ ಕೆಲಸದಲ್ಲಿದ್ದಾಳೆ. ತುಂಬ ಚೆನ್ನಾಗಿದ್ದಾಳೆ. ಅವ್ರು ಮಾಡಿದ್ದಾರೆ ಎಲ್ಲ ಚೆನ್ನಾಗಿದೆ. ಈ ಕತೆ ಉಪಕತೆ ಎಲ್ಲ ಸೇರ್ಕೊಂತು ಇಲ್ಲಿ. ಹೌದು, ಎಲ್ಲದ್ರಲ್ಲೂ ಕತೆ. ಒಂದು ಆಶ್ಚರ್ಯಗಳೇ ಇದಾವೆ. ಹೌದು ಹೌದು. ನಾವ್ ಅನ್ಕೋತೀವಿ ಪ್ರತಿ ತಿರುವಲ್ಲೂ ನಮ್ಗೆ ಯಾವ ಆಶ್ಚರ್ಯನೂ ಇರ್ಬೇಕಂತ ರೂಲ್ಸ್ ಇಲ್ಲ ಅಂತ. ಬಟ್ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಆಶ್ಚರ್ಯಗಳೇ ಸಿಗ್ತಾ ಇದೆ ನನ್ಗೆ. ಆದ್ರೂ ಅಮ್ಮ ನೀವು ನಿಜವಾಗ್ಲೂ ಗ್ರೇಟು. ನಿಮ್ಮನ್ನ ಯಾರು ಪರಿಚಯಿಸಿದ್ರಲ್ಲ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ನಾವು ಈ ಕಾರ್ಯಕ್ರಮದ ಮೂಲಕ. ಯಾಕಂದ್ರೆ ಇದು ತುಂಬಾ ದೊಡ್ಡ ಪಾಪ ಅವರೇ ಬಂದಿದ್ದಾರು. ನಮ್ಗೆರೆ ಅವ್ರು ಕೂತಿದ್ದೆ, ಹಿಂಗೆ ಬಂದರು. ನಾನು ನಿಮ್ಮ ಇಂಟರ್ವ್ಯೂ ಮಾಡಬೇಕು ಅಂತ. ನನಗೆ ಆಶ್ಚರ್ಯ ಆಗೋಯ್ತು. ನನಗೇನು ಬರುತ್ತೆ, ನಂಗೆ ಮಾತಾಡೋಕ್ಕೆ ಬರಲ್ಲ. ಬಂದೆ ನೀ ಏನು ಮಾತಾಡ್ತೀಯೋ ಅದೇ ಖುಷಿ ನಮ್ಮ ಅಂತಂದರು. ನನಗೂ ಅವಾಗ ತುಂಬ ಸಂತೋಷ ಆಯಿತು. ಹಾಗಾಗಿ ಆಮೇಲೆ ಕಲರ್ಸ್ ಕನ್ನಡ ಚಾನಲ್ಗೆ ಕರೆದ್ರು. ಜಾಹ್ನವಿ ಅವ್ರ ಗ್ಯಾಂಗ್ ಸವಿರುಚಿ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಆ ಸವಿರುಚಿ ನಡೆಯೋ ತನಕ ಪ್ರತಿ ವಾರದಲ್ಲಿ 2 ಸತಿ 3 ಸತಿ ಕರೆಯೋರು, ಹೋಗ್ತಾಯಿದ್ವಿ. ಕರ್ಕೊಂಡೋಗೋರು, ಕರ್ಕೊಂಬರೋರು. ಜನಕ್ಕೆ ಪರಿಚಯ ಆಗೋಕ್ಕೆ ಒಂದು ವೇ ಆಯಿತು. ಹೌದು ಹೌದು. ಫಸ್ಟ್ ಅದು ಇಂಪಾರ್ಟೆಂಟ್. ತುಂಬಾ ವೈಡ್ ಆಗಿ ಅದು Wide ಆಗಿ ಜನಕ್ಕೆ ಪರಿಚಯ ಆಯ್ತು. ತಲುಪಿದ್ದು. ಹೌದು ಹೌದು. ನಮ್ಮವ್ರಿಗೆ ಇವಾಗೆಲ್ಲ ಕೆಲಸ ಇಲ್ಲ ಅನ್ನೋ ಯೋಚನೆನೇ ಇಲ್ಲ. ಫೋನ್ ಬರ್ತಾನೆ ಇರುತ್ತೆ, ಕೆಲಸ ಮಾಡ್ತಾನೆ ಇರ್ತೀವಿ. ಅದರೊಳಗೆ ಆಗೋಗ್ಬಿಡುತ್ತೆ. ಈಗ ಸಮಾರಂಭಗಳಿಗೂ ಕಳಿಸ್ತೀರಾ ಏನಾದ್ರು? ಇಲ್ಲ, ದೇವ್ರ ಸಮಾರಂಭ, ಚಿಕ್ಕ ದೇವ್ರ ಸಮಾರಂಭ, ಚಿಕ್ಕ ಗುರು ಪ್ರವೇಶ ಎಲ್ಲ ಒಂದು 100 ಮೆಂಬರ್ಸ್ ಒಳಗಡೆ ಇರೋದಕ್ಕೆ ಎಲ್ಲದಕ್ಕೂ ಕೊಡ್ತೀವಿ. ಆರ್ಡರ್ಸ್ ತಗೊಂತೀರಾ? 150 ತನಕನೂ ಪರವಾಗಿಲ್ಲ. ಮ್ಯಾನೇಜ್ ಮಾಡೋಕ್ಕೆ ಕೆಪಾಸಿಟಿ ಇದೆ. ಹಾ, ಅಂದ್ರೆ ಈ ಕಾರ್ಯಕ್ರಮ ನೋಡ್ತಿರೋ ಯಾರೇ ಆದ್ರೂ ನೀವು ಬೇಕಾದ್ರೆ ಆರ್ಡರ್ಸ್ ಕೊಡಿ. ಯಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಮುಟ್ಟಿಸ್ದೆ ಅಡುಗೆ ಮಾಡಿಸ್ಬೇಕು, ಅದು ರುಚಿಯಾಗೂ ಇರಬೇಕು ಅಂತ ಅನ್ಕೋತೀರಾ ಅವರೆಲ್ಲರೂ ಧಾರಾಳವಾಗಿ ಇಲ್ಲಿ ಆರ್ಡರ್ ಮಾಡ್ಬೋದು. ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಅವಾಗವಾಗೆ ಸಿಗ್ತಾ ಇರ್ತೀವಿ. ಎಂಡ್ ಅಂತ ಹೇಳಲ್ಲ ನಾನು, ಇದು ಆರಂಭ. ಓಕೆನಾ? ಸೊ ಸದ್ಯಕ್ಕೆ ಈ ಎಪಿಸೋಡ್ನ ಎಂಡಲ್ಲಿದ್ದೀವಿ. ಯಾರೆಲ್ಲ ನೋಡಿದ್ದೀರಿ ಅವರೆಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಈ ಎಪಿಸೋಡ್ ಅಂತ ಹೇಳ್ತಾ ಟೇಕ್ ಕೇರ್. ಬಾಯ್.